ಪಾಸ್ಕಕಾಲದ 6ನೆಯ ಭಾನುವಾರ. ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಜುದಿಯದಿಂದ ಕೆಲವು ಜನರು ಅಂತಿಯೋಕ್ಯಕ್ಕೆ ಬಂದು ಅಲ್ಲಿನ ಭಕ್ತ ವಿಶ್ವಾಸಿಗಳಿಗೆ ಮೋಶೆಯ ನಿಯಮದಂತೆ ನೀವು ಸುನ್ನತಿ ಮಾಡಿಸಿಕೊಂಡ ಹೊರತು ಜೀವೋದ್ಧಾರ ಪಡೆಯಲಾರಿರಿ ಎಂದು ಬೋಧಿಸತೊಡಗಿದರು. ಈ ವಿಷಯವಾಗಿ ಅವರಿಗೆ ಪೌಲ ಮತ್ತು ಬಾರ್ನಬರಿಗೂ ಭಿನ್ನಾಭಿಪ್ರಾಯ ಉಂಟಾಗಿ ತೀವ್ರ ವಿವಾದವೆದ್ದಿತು. ಆದುದರಿಂದ ಈ ಸಮಸ್ಯೆಯ ಬಗ್ಗೆ ಪೌಲ ಮತ್ತು ಬಾರ್ನಬರು ಅಂತಿಯೋಕ್ಯದ ಇನ್ನೂ ಕೆಲವರ ಸಮೇತ ಜೆರುಸಲೇಮಿಗೆ ಹೋಗಿ ಪ್ರೇಷಿತರನ್ನು ಪ್ರಮುಖರನ್ನು ಕಾಣಬೇಕೆಂದು ತೀರ್ಮಾನಿಸಲಾಯಿತು. ಅನಂತರ ಪ್ರೇಷಿತರು, ಸಭಾಪ್ರಮುಖರು ಇಡೀ ಧರ್ಮಸಭೆಯ ಸಮ್ಮತಿ ಪಡೆದು ತಮ್ಮಲ್ಲಿ ಕೆಲವರನ್ನು ಆರಿಸಿ ಪೌಲ ಮತ್ತು ಬಾರ್ನಬರೊಂದಿಗೆ ಅಂತಿಯೋಕ್ಯಕ್ಕೆ ಕಳುಹಿಸಬೇಕೆಂದು ನಿರ್ಧರಿಸಿದರು. ಅಂತೆಯೇ ಸಹೋದರರಲ್ಲಿ ಬಹು ಗೌರವಾನ್ವಿತರಾದ ಬಾರ್ನಬ ಎಂದು ಕರೆಯಲಾದ ಯೂದ ಮತ್ತು ಸೀಲ ಎಂಬ ಇಬ್ಬರನ್ನು ಆರಿಸಿದರು. ಈ ಕೆಳಗಿನ ಪತ್ರವನ್ನು ಬರೆದು ಅವರ ಕೈಯಲ್ಲಿ ಕಳುಹಿಸಿದರು. ಅಂತಿಯೋಕ್ಯಕ್ಕೆ ಸಿರಿಯಾ ಮತ್ತು ಸಿಲಿಸಿಯಗಳಲ್ಲಿ ವಾಸಿಸುವ ಯಹೂದ್ಯೇತರ ಸಹೋದರರಿಗೆ, ಪ್ರೇಷಿತರು, ಸಭಾಪ್ರಮುಖರು, ನಿಮ್ಮ ಸಹೋದರರೂ ಆದ ನಮ್ಮ ಶುಭಾಶಯಗಳು. ನಮ್ಮ ಕಡೆಯ ಕೆಲವು ಜನರು ನಮ್ಮಿಂದ ಯಾವ ಆದೇಶವನ್ನು ಪಡೆಯದೆ ನಿಮ್ಮನ್ನು ತೊಂದರೆಗೆ ಈಡು ಮಾಡಿ ನಿಮ್ಮ ಮನಸ್ಸನ್ನು ಕಲಕಿದರೆಂಬ ಸಮಾಚಾರ ನಮ್ಮ ಗಮನಕ್ಕೆ ಬಂದಿದೆ. ಆದುದರಿಂದ ನಾವೆಲ್ಲರೂ ಸಭೆ ಸೇರಿ ಪ್ರತಿನಿಧಿಗಳನ್ನು ಆರಿಸಿ ನಿಮ್ಮಲ್ಲಿಗೆ ಕಳುಹಿಸಲು ನಿರ್ಧರಿಸಿದೆವು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರಿಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವ ನನ್ನೊಲವಿನ ಬಾರ್ನಬ ಮತ್ತು ಪೌಲನೊಡನೆ ಈ ಪ್ರತಿನಿಧಿಗಳು ಬರುತ್ತಿದ್ದಾರೆ. ಇವರೇ ನಾವು ಕಳುಹಿಸುತ್ತಿರುವ ಯೂದ ಮತ್ತು ಸೀಲ. ಇವರು ನಾವು ಬರೆದಿರುವುದನ್ನು ನಿಮಗೆ ಖುದ್ದಾಗಿ ತಿಳಿಸುವರು. ವಿಗ್ರಹಗಳಿಗೆ ನೈವೇದ್ಯವಾದದ್ದು ಅಪವಿತ್ರವಾದದ್ದು, ಅದನ್ನು ಸೇವಿಸಬಾರದು. ರಕ್ತವನ್ನಾಗಲಿ ಕುತ್ತಿಗೆ ಇಸುಗಿ ಕೊಂದ ಪ್ರಾಣಿಗಳನ್ನಾಗಲಿ ತಿನ್ನಬಾರದು. ಅನೈತಿಕತೆಯಿಂದ ದೂರವಿರಬೇಕು. ಈ ಅಗತ್ಯ ನಿಯಮಗಳ ಹೊರತು ಬೇರೆ ಯಾವ ಹೊರೆಯನ್ನು ನಿಮ್ಮ ಮೇಲೆ ಹೇರುವುದು ವಿಹಿತವಿಲ್ಲವೆಂಬುದು ಪವಿತ್ರಾತ್ಮ ಅವರ ಹಾಗೂ ನಮ್ಮ ತೀರ್ಮಾನ. ಈ ನಿಯಮಗಳನ್ನು ಅನುಸರಿಸಿದರೆ ನಿಮಗೆ ಒಳಿತಾಗುವುದು. ನಿಮಗೆ ಶುಭವಾಗಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ಹರಸೋ ದೇವ ನಮ್ಮನ್ನಾಶೀರ್ವಧಿಸು, ನಿನ್ನ ಮುಖ ಕಾಂತಿಯಿಂದೆಮ್ಮನು ಬೆಳಗಿಸು. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ. ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನಮ್ಮೆಲ್ಲರನು ದೇವನು ಹರಸಲಿ. ಎಲ್ಲೆಡೆ ಆತನ ಭಯಭಕ್ತಿ ಇರಲಿ.
ಎರಡನೆಯ ವಾಚನ ಪ್ರಕಟಣಾ ಗ್ರಂಥದಿಂದ ವಾಚನ. ಆಗ ಯೌವನನಾದ ನಾನು ಪವಿತ್ರಾತ್ಮ ವಶನಾದೆ. ಆ ದೇವದೂತನು ನನ್ನನ್ನು ಎತ್ತರವಾದ ಬೆಟ್ಟದ ಮೇಲೆ ಕೊಂಡೊಯ್ದನು. ಅಲ್ಲಿ ನನಗೆ ಪವಿತ್ರ ನಗರವಾದ ಜೆರುಸಲೇಮನ್ನು ತೋರಿಸಿದನು. ಅದು ಸ್ವರ್ಗದಲ್ಲಿರುವ ದೇವರ ಬಳಿಯಿಂದ ಕೆಳಗಿಳಿದು ಬರುತ್ತಿತ್ತು. ದೇವರ ತೇಜಸ್ಸಿನಿಂದ ಕೂಡಿತ್ತು. ಅಮೂಲ್ಯ ರತ್ನದಂತೆ ಹೊಳೆಯುತ್ತಿತ್ತು. ಸ್ವಚ್ಛವಾದ ಸ್ಫಟಿಕದಂತೆ ಶುಭ್ರವಾಗಿತ್ತು. ಆ ನಗರದ ಸುತ್ತಲೂ ಎತ್ತರವಾದ ಕೋಟೆ ಇತ್ತು. ಅದಕ್ಕೆ 12 ಹೆಬ್ಬಾಗಿಲುಗಳಿದ್ದವು. ಆ ಬಾಗಿಲುಗಳಿಗೆ 12 ಮಂದಿ ದೇವದೂತರುಗಳು ಕಾವಲಿದ್ದರು. ಆ ಬಾಗಿಲುಗಳ ಮೇಲೆ ಇಸ್ರಾಯೇಲಿನ 12 ಕುಲಗಳ ಹೆಸರುಗಳನ್ನು ಬರೆದಿತ್ತು. ಪೂರ್ವ ದಿಕ್ಕಿನಲ್ಲಿ 3 ಬಾಗಿಲುಗಳು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲುಗಳು, ದಕ್ಷಿಣ ದಿಕ್ಕಿನಲ್ಲಿ 3 ಬಾಗಿಲುಗಳು ಮತ್ತು ಪಶ್ಚಿಮ ದಿಕ್ಕಿನಲ್ಲಿ 3 ಬಾಗಿಲುಗಳು ಇದ್ದವು. ಆ ನಗರದ ಕೋಟೆಗೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ 12 ಹೆಸರುಗಳಿದ್ದವು. ಯಜ್ಞದ ಕುರಿಮರಿಯ 12 ಪ್ರೇಷಿತರ ಹೆಸರುಗಳು ಅವು. ಆ ನಗರದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಏಕೆಂದರೆ ಸರ್ವಶಕ್ತ ದೇವರಾದ ಪ್ರಭುವು ಯಜ್ಞದ ಕುರಿಮರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ನಗರಕ್ಕೆ ಬೆಳಕನ್ನು ಕೊಡಲು ಸೂರ್ಯನೇ ಇಲ್ಲವೇ ಚಂದ್ರನ ಅವಶ್ಯಕತೆ ಇಲ್ಲ, ಏಕೆಂದರೆ ದೇವರ ತೇಜಸ್ಸೇ ಅದಕ್ಕೆ ಬೆಳಕು, ಯಜ್ಞದ ಕುರಿಮರಿಯೇ ಅದಕ್ಕೆ ಜ್ಯೋತಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನು ಪ್ರೀತಿಸುವರು ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು. ಅಲ್ಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನು ಪ್ರೀತಿಸುವರು ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು. ನನ್ನನ್ನು ಪ್ರೀತಿಸದೆ ಇರುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವುದಿಲ್ಲ. ನೀವು ಕೇಳುತ್ತಿರುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ಪಿತನದೇ. ನಾನು ನಿಮ್ಮೊಡನೆ ಇರುವಾಗಲೇ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಆದರೆ ಪಿತನು ನನ್ನ ಹೆಸರಿನಲ್ಲಿ ಕಳಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನೂ ಬೋಧಿಸಿ ನಾನು ಹೇಳುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು. ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ. ಈ ಲೋಕವು ಕೊಡುವ ರೀತಿಯಲ್ಲಿ ನಾನದನ್ನು ನಿಮಗೆ ಕೊಡುವುದಿಲ್ಲ. ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ಭಯಪಡಬೇಡಿ. ನಾನು ಹೊರಟು ಹೋಗುತ್ತೇನೆಂದು ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆಂದು ನಾನು ಹೇಳಿದ್ದನ್ನು ನೀವು ಕೇಳಿದ್ದೀರಿ. ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನಾನು ಪಿತನ ಬಳಿಗೆ ಹೋಗುತ್ತಿರುವುದನ್ನು ಕುರಿತು ಹಿಗ್ಗುತ್ತಿದ್ದಿರಿ, ಏಕೆಂದರೆ ಪಿತ ನನಗಿಂತಲೂ ಶ್ರೇಷ್ಠರು. ಇದೆಲ್ಲ ಈಡೇರುವಾಗ ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ತಿಳಿಯಪಡಿಸಿದ್ದೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಬಾಳನ್ನು ಸ್ಪರ್ಶಿಸಬಾ. ಮಳೆ ನೀರ ಹನಿಗಳಂತೆ ಕೃಪೆಗಳ ಸುರಿಸಬಾ. ನೀರಿನ ಬುಕ್ಕೆಯಂತೆ ಪ್ರೀತಿಯ ಚಿಮ್ಮಿಸಬಾ. ಮಳೆ ನೀರ ಹನಿಗಳಂತೆ ಕೃಪೆಗಳ ಸುರಿಸಬಾ. ನೀರಿನ ಬುಕ್ಕೆಯಂತೆ ಪ್ರೀತಿಯ ಚಿಮ್ಮಿಸಬಾ. ಸಾಗರದ ಅಲೆಗಳಂತೆ ಶಾಂತಿಯ ಹಬ್ಬಿಸಬಾ. ಸಾಗರದ ಅಲೆಗಳಂತೆ ಶಾಂತಿಯ ಹಬ್ಬಿಸಬಾ. ಸತ್ಯದ ಆತ್ಮರೇ, ಶಕ್ತಿಯ ಆತ್ಮರೇ, ಸತ್ಯದ ಆತ್ಮರೇ, ಶಕ್ತಿಯ ಆತ್ಮರೇ, 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 ಪವಿತ್ರಾತ್ಮರೇ, ಆತ್ಮರೇ, 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 ಪವಿತ್ರಾತ್ಮರೇ, ನನ್ನಲ್ಲಿ ನೆಲೆಸಬಾ. ಬಾಳನ್ನು ಸ್ಪರ್ಶಿಸಬಾ. ನನ್ನಲ್ಲಿ ನೆಲೆಸಬಾ. ಬಾಳನ್ನು ಸ್ಪರ್ಶಿಸಬಾ. ಬೆಂಕಿಯ ಜ್ವಾಲೆಯಾಗಿ ಪಾಪವ ದಹಿಸಲು ಬಾ. ಮಿನುಗುವ ತಾರೆಯಾಗಿ ಬಾಳನು ಬೆಳಗಿಸಬಾ. ಬೆಂಕಿಯ ಜ್ವಾಲೆಯಾಗಿ ಪಾಪವ ದಹಿಸಲು ಬಾ. ಮಿನುಗುವ ತಾರೆಯಾಗಿ ಬಾಳನು ಬೆಳಗಿಸಬಾ. ಸ್ವರ್ಗದ ದ್ವಾರ ತೆರೆದು ರಕ್ಷಣೆಯ ನೀಡಬಾ. ಸ್ವರ್ಗದ ದ್ವಾರ ತೆರೆದು ರಕ್ಷಣೆಯ ನೀಡಬಾ. ಜ್ಞಾನದ ಆತ್ಮರೇ, ವರಗಳ ದಾತರೇ, ಜ್ಞಾನದ ಆತ್ಮರೇ, ವರಗಳ ದಾತರೇ, ಆತ್ಮರೇ, 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 ಪವಿತ್ರಾತ್ಮರೇ, ಆತ್ಮರೇ, 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 ಪವಿತ್ರಾತ್ಮರೇ, ನನ್ನಲ್ಲಿ ನೆಲೆಸಬಾ. ಬಾಳನ್ನು ಸ್ಪರ್ಶಿಸಬಾ. ನನ್ನಲ್ಲಿ ನೆಲೆಸಬಾ. ಬಾಳನ್ನು ಸ್ಪರ್ಶಿಸಬಾ. ಭುವಿಯ ಮೇಲೆ ಉದಯಿಸಿದ ಅದ್ಭುತ ಕರ್ತನು. ಭುವಿಯ ಮೇಲೆ ಉದಯಿಸಿದ ಅದ್ಭುತ ಕರ್ತನು. ದೀನನಾಗಿ ಜನಿಸಿ ಬಂದ ಆಶ್ಚರ್ಯಕರ್ತನು. ದೀನನಾಗಿ
ಜನಿಸಿ ಬಂದ ಆಶ್ಚರ್ಯಕರ್ತನು ಭುವಿಯ ಮೇಲೆ ಉದಯಿಸಿದ ಅದ್ಭುತ ಕರ್ತನು. ಒಬ್ಬರಿಗೊಬ್ಬರು ಪ್ರೀತಿಸಿಕೊಳ್ಳುವ ಸಂದೇಶ ನೀಡಿದನು. ವಿಶ್ವಾಸದಲ್ಲಿ ಬಲವ ಹೊಂದಲು ಕೃಪೆಯ ಮಾಡಿದನು. ಒಬ್ಬರಿಗೊಬ್ಬರು ಪ್ರೀತಿಸಿಕೊಳ್ಳುವ ಸಂದೇಶ ನೀಡಿದನು. ವಿಶ್ವಾಸದಲ್ಲಿ ಬಲವ ಹೊಂದಲು ಕೃಪೆಯ ಮಾಡಿದನು. ನಮ್ಮ ಲೋಪ ಎಲ್ಲ ಗ್ರಹಿಸಿದ ಕ್ಷಮೆಯ ಕರ್ತನು. ನಮ್ಮ ಲೋಪ ಎಲ್ಲ ಗ್ರಹಿಸಿದ ಕ್ಷಮೆಯ ಕರ್ತನು. ಎಷ್ಟು ಕೃಪೆಯ ತೋರಿ ನಮ್ಮನ್ನು ಪ್ರೀತಿಸಿದ ದೇವನು. ಎಷ್ಟು ಕೃಪೆಯ ತೋರಿ ನಮ್ಮನ್ನು ಪ್ರೀತಿಸಿದ ದೇವನು. ಪ್ರೀತಿಸಿದ ದೇವನು ಭುವಿಯ ಮೇಲೆ ಉದಯಿಸಿದ ಅದ್ಭುತ ಕರ್ತನು. ಭುವಿಯ ಮೇಲೆ ಉದಯಿಸಿದ ಅದ್ಭುತ ಕರ್ತನು. ದೀನನಾಗಿ ಜನಿಸಿ ಬಂದ ಆಶ್ಚರ್ಯ ಕರ್ತನು. ದೀನನಾಗಿ ಜನಿಸಿ ಬಂದ ಆಶ್ಚರ್ಯ ಕರ್ತನು. ಭುವಿಯ ಮೇಲೆ ಉದಯಿಸಿದ ಅದ್ಭುತ ಕರ್ತನು. ಯೇಸುದೇವನು ಮೂಡಿ ನಿಂತನು ನಮ್ಮ ಹೃದಯದಲ್ಲಿ. ಯೇಸುದೇವನು ಮೂಡಿ ನಿಂತನು ನಮ್ಮ ಹೃದಯದಲ್ಲಿ. ನಮ್ಮ ಹೃದಯವ ಶುದ್ಧ ಮಾಡಿ ಕರುಣೆ ತೋರಿದನು. ನಮ್ಮ ಹೃದಯವ ಶುದ್ಧ ಮಾಡಿ ಕರುಣೆ ತೋರಿದನು. ಆನಂದಗಾನ ಮಧುರ ಗೀತೆ ಹಾಡುವೆ ಯೇಸುಗೆ. ಆನಂದಗಾನ ಮಧುರ ಗೀತೆ ಹಾಡುವೆ ಯೇಸುಗೆ. ಯಾವ ರೀತಿಯಿಂದ ದೇವನ ಋಣವ ತೀರಿಸುವೆ. ಯಾವ ರೀತಿಯಿಂದ ದೇವನ ಋಣವ ತೀರಿಸುವೆ. ಋಣವ ತೀರಿಸುವೆ. ಭುವಿಯ ಮೇಲೆ ಉದಯಿಸಿದ ಅದ್ಭುತ ಕರ್ತನು. ಭುವಿಯ ಮೇಲೆ ಉದಯಿಸಿದ ಅದ್ಭುತ ಕರ್ತನು. ದೀನನಾಗಿ ಜನಿಸಿ ಬಂದ ಆಶ್ಚರ್ಯ ಕರ್ತನು. ದೀನನಾಗಿ ಜನಿಸಿ ಬಂದ ಆಶ್ಚರ್ಯ ಕರ್ತನು. ಭುವಿಯ ಮೇಲೆ ಉದಯಿಸಿದ ಅದ್ಭುತ ಕರ್ತನು.
ಭುವಿಯ ಮೇಲೆ ಉದಯಿಸಿದ ಅದ್ಭುತ ಕರ್ತನು ಯೇಸುದೇವನು ಯೇಸುದೇವನು ಯೇಸುದೇವನು